ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಳೆ ಬಂದ್ರು ಕೇಳಲ್ಲ, ಮನೆ ಮಗ ಉಂಡ್ರು ಕೇಳಲ್ಲ ಅನ್ನೋ ಗಾದೆ ಮಾತಿದೆ. ಆದ್ರೆ ಅದೇ ಮಳೆ ಇಲ್ಲಿನ ರೈತರ ಜೀವ ಹಿಡಿತದೆ ಅಂತ ಹೇಳ್ಬೋದು. ಯಾಕಂದ್ರೆ ಗದಗ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ನೂರಾರು ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆದಿದ್ದಾರೆ ರೈತರು. ಆದರೆ ಅಕಾಲಿಕ ಮಳೆ ಮತ್ತು ಆಲಿಕಲ್ಲ ಮಳೆಗೆ ಸಂಪೂರ್ಣ ಕಲ್ಲಂಗಡಿ ಹಣ್ಣು ಈಗ ಹಾನಿಯಾಗಿದೆ. ಈಗ ನೋಡ್ಬೋದು, ನಾವು ಮಾಗಡಿ ಗ್ರಾಮದ ಜಮೀನಿನಲ್ಲಿ ಇದು ಕಲ್ಲಂಗಡಿ ಹಣ್ಣಿನ ತೋಟದಲ್ಲಿದ್ದೀವಿ. ಇಲ್ಲಿ ಸುಮಾರು ಈ ಒಂದು ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ರೈತರು ನೂರಾರು ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಹಣ್ಣು ಬೆಳೆದಿದ್ದಾರೆ. 1 ಎಕರೆ ಕಲ್ಲಂಗಡಿ ಹಣ್ಣು ಬೆಳಿಬೇಕಾದ್ರೆ ಸುಮಾರು 1 ಲಕ್ಷದಿಂದ 1,25,000 ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಆದರೆ ಈಗ ನಾವು ಖರ್ಚು ಮಾಡಿದಂಥ ಹಣ ಬರ್ತಿಲ್ಲ ಅನ್ನೋದು ರೈತರ ಆಕ್ರೋಶ ಮತ್ತು ನೋವಿನ ಮಾತು. ಯಾಕೆಂದರೆ ನೋಡ್ಬೋದು, ಈಗ ನಾವು ಕಲ್ಲಂಗಡಿ ಹಣ್ಣಿನ ತೋಟದಲ್ಲಿದ್ದೀವಿ. ಈಗಾಗಲೇ ಏನು ಅಕಾಲಿಕ ಮಳೆ ಈ ಕಳೆದ 4-5 ದಿನಗಳಿಂದ ಕೂಡ ನಿರಂತರವಾಗಿ ಗಾಳಿ, ಮಳೆ ಮತ್ತು ಆಲಿಕಲ್ಲು ಮಳೆಗೆ ಸಂಪೂರ್ಣ ಕಲ್ಲಂಗಡಿ ಹಣ್ಣದ ತೋಟ ಸಂಪೂರ್ಣ ಹಾನಿಯಾಗಿದೆ. ಈಗ ಆಕ್ರೋಶಗೊಂಡಂಥ ರೈತರು ಎಲ್ಲ ಏನು ಹಣ್ಣು ಉಳ್ಕೊಂಡು ನೋಡ್ಬೋದು, ಯಾಕೆಂದರೆ ಸರಿಯಾಗಿ ಬೆಳೀತಿಲ್ಲ, ವಿಪರೀತ ಬಿಸಿಲು. ಯಾಕಂದರೆ ನಿರಂತರವಾಗಿ ಚೆನ್ನಾಗಿ ಬೆಳೆ ಬಂತಂದ್ರೆ ಆ ಒಂದು ಕಲ್ಲಂಗಡಿ ಹಣ್ಣಿನ ಏನು ಎಲೆಗಳಲ್ಲಿ ಹಣ್ಣುಗಳು ಮುಚ್ಚಿ ಹೋಗ್ತಿದ್ದು. ಹೀಗಾಗಿ ಒಳ್ಳೆ ಫಲವತ್ತಾದಂಥ ಒಂದು ಕ್ವಾಲಿಟಿ ಹಣ್ಣುಗಳು ಬರ್ತಿದ್ವು. ಆದರೆ ಆಲಿಕಲ್ಲು ಮಳೆ ಮತ್ತು ಗಾಳಿಗೆ ಎಲ್ಲವೂ ಕೂಡ ಗಿಡಗಳು ಏನು ಕಲ್ಲಂಗಡಿ ಹಣ್ಣು ಹೋಗಿದೆ. ಹೀಗಾಗಿ ಅವು ಬಿಸಿಲಿಗೆ ಅವು ಏನಂತಾರೆ ಸುಟ್ಟು ಹೋಗ್ತಾ ಇದ್ದೇವೆ. ಹೀಗಾಗಿ ಇವು ಯಾವುದೇ ರೀತಿಯಿಂದ ಬೆಲೆನೂ ಕೂಡ ಕೇಳ್ತಿಲ್ಲ, ಜನರು ಕೂಡ ಹಣ ಕೊಟ್ಟು ಖರೀದಿ ಮಾಡ್ತಿಲ್ಲ, ಜೊತೆಗೆ ಮಾರಾಟಗಾರರು ಕೂಡ ಖರೀದಿ ಮಾಡ್ತಾಯಿಲ್ಲ. ನಾವು ಕಳೆದ ಬಾರಿ ನಾವು 20 ರೂಪಾಯಿಗೆ ಕೆಜಿ ಹಣ್ಣನ್ನು ನಾವು ಮಾರಿದ್ದೀವಿ. ಆದರೆ ಈ ಬಾರಿ 1 ರೂಪಾಯಿ 2 ರೂಪಾಯಿ ಹಣ್ಣಕ್ಕೂ ಕೂಡ ಈಗ ಯಾರೂ ಕೇಳ್ತಾ ಇಲ್ಲ. ಹೀಗಾಗಿ ಖರೀದಿದಾರರು ಬಂದು ಹಣ್ಣು ನೋಡಿ ಕ್ವಾಲಿಟಿ ಇಲ್ಲ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ಈ ಭಾಗದಾಗ ನೋಡ್ಬೋದು, ಅಲ್ಲಿ ಶೆಡ್ನಲ್ಲಿ ನೋಡ್ತೀವಿ, ಈಗಾಗಲೇ ರೈತರು ಒಬ್ಬೊಬ್ಬರು ರೈತರು ಈ ಥರ ಸಂಗ್ರಹಣೆ ಮಾಡಿಟ್ಟಿದ್ದಾರೆ. ಆ ಒಂದು ಶೆಡ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಟ್ಟಿದ್ದಾರೆ. ಆದರೆ ಖರೀದಿದಾರರು ಕೂಡ ಬರ್ತಿಲ್ಲ. ಬಂದಂಥ ಖರೀದಿದಾರರು ಹಣ್ಣು ನೋಡಿ ಕ್ವಾಲಿಟಿ ಇಲ್ಲ ಅಂಥೇಳಿ ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನು ರೈತರೇ ಮನೆ ಅಡ್ಡಾಡಿ ಮಾರುವಂಥ ಪರಿಸ್ಥಿತಿ ನಿರ್ಮಾಣಕ್ಕೆ ಅಲ್ಲಿ ಕೂಡ ಜನರು ಹಣ್ಣು ಖರೀದಿ ಮಾಡ್ತಾಯಿಲ್ಲ. ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ರೈತರು ಈಗ ಕಂಗಾಲಾಗಿದ್ದಾರೆ. ಯಾಕಂತಂದರೆ ಇಷ್ಟೆಲ್ಲ ಹಾನಿ ಆದರೂ ಕೂಡ ತೋಟಗಾರಿಕೆ ಇಲಾಖೆ ಒಬ್ಬರು ಅಧಿಕಾರಿಗಳು ಕೂಡ ಇಲ್ಲಿ ಸೌಜನ್ಯಕ್ಕೂ ಕೂಡ ಇಲ್ಲಿ ಭೇಟಿ ನೀಡಿ ರೈತರ ಕಷ್ಟ ನೋವನ್ನು ಕೂಡ ಅವರು ಕೇಳಿಲ್ಲ. ಹೀಗಾಗಿ ರೈತರು ಕೂಡ ಇಲ್ಲೇನು ನಮ್ಮ ಗದಗ ಜಿಲ್ಲೆಯಲ್ಲಿ ಸಿರಹಟ್ಟಿ ತಾಲೂಕಿನಲ್ಲಿ ತೋಟಗಾರಿಕೆ ಇಲಾಖೆ ಸತ್ತಿದೆಯೋ ಬದುಕಿದೆಯೋ ಅನ್ನೋಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಕಲ್ಲಂಗಡಿ ಹಣ್ಣು ಬೆಳೆದಂಥ ರೈತರು ನಮ್ಮ ಜೊತೆ ಅವರನ್ನೇ ಮಾತಾಡ್ಸೋಣ. ಸರ್, ಎಷ್ಟು ಎಕರೆಯಲ್ಲಿ ನೀವು ಬೆಳೆದಿದ್ರಿ, ಎಷ್ಟೆಲ್ಲ ಖರ್ಚು ಮಾಡಿದ್ರಿ, ಏನೆಲ್ಲ ಹಾನಿಗಿದೆ, ಏನು ಹಾನಿ ಆಗಲಿಕ್ಕೆ ಪ್ರಮುಖ ಕಾರಣ ಏನು? ಸರ್, ನಮ್ಮ ಊರಲ್ಲಿ 125ರಿಂದ 150 ಎಕರೆ ಭೂಮಿ ಕಲ್ಲಂಗಡಿ ಬೆಳೆದಿದ್ದೀವಿ ಸರ್. ಆ ಕಲ್ಲಂಗಡಿ ಬೆಳೆಗೆ ಒಂದು ಎಕರೆಗೆ 1,10,000ದಿಂದ 1,25,000ವರೆಗೆ ಖರ್ಚು ಮಾಡಿದ್ದೀವಿ. ಇದು ಮೊನ್ನೆ 3-4 ದಿನ ಅಕಾಲಿಕ ಮಳೆ ಆಗಿ ಹಾನಿಕಲ್ ಪ್ರಮಾಣ ಜಾಸ್ತಿ ಬಿದ್ದೋದ್ರಿಂದ ಹಣ್ಣೆಲ್ಲ ವೈರಸ್ ಆಗ್ಬಿಡ್ತು. ಒಳ್ಳೆ ಬಿಸಿಲು ಬೀಳೋದ್ರಿಂದ ಏನಾಗ್ಬಿಡ್ತು ರೀ, ಸಂಪೂರ್ಣ ಸನ್ಬರ್ನ್ ಆಗಿಬಿಡ್ತು. ಇಲ್ಲಿವರೆಗೂ ನಮ್ಮ ತೋಟಗಾರಿಕೆ ಇಲಾಖೆ ಅವ್ರು ಯಾವೊಬ್ಬ ಅಧಿಕಾರಿನೂ ಕೂಡ ನಮ್ಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಮ ಊರಿಗೆ ಹೊಳ್ಳೆ ನೋಡಿಲ್ಲ. ಅಲ್ಲೇ ಮಾರ್ಕೆಟಲ್ಲಿ ನೋಡ್ತಾರೆ ನಮ್ಮನ್ನು, ರೈತರೆಲ್ಲ ಏನು ನೋಡೋ ಮಾಲ್ ಮಾರಕ್ಕೆ ಬಂದಾರ ಅಂತಾರೆ. ಅವರು ಒಂದು ಬೇಕಂತ ತೊಗೊಂಡು ಹೋಗ್ತಾರೆ, ಬ್ಯಾಡ ಅಂತ ಬಿಟ್ಟು ಹೋಗ್ತಾರೆ. ಅದನ್ನು ಬಿಟ್ಟು ನಮ್ಗೆ ಯಾವ ಒಬ್ಬ ಆಫೀಸರು ಕೂಡ ನಮಗೆ ನೇರವಾಗಿ ಸಂಪರ್ಕ ಮಾಡಿಲ್ಲ, ಯಾವ ರೈತರದ್ದು ಏನು ಕಷ್ಟ ಕೇಳ್ಕೊಂಡಿಲ್ಲ. ಈಗ ನಾವು ಎಕರೆಗೆ 1,25,000 ಖರ್ಚು ಮಾಡಿ ನಮ್ಮೂರಲ್ಲಿ ಸುಮಾರು ಒಂದು 35-40 ಜನ ರೈತರು ಕಲ್ಲಂಗಡಿ ಒಳ್ಳೆ ಬೆಳೆ ಬೆಳೆದಿದ್ವಿ, ಒಳ್ಳೆ ಇಳುವರಿ ತೊಗೊಳ್ಳೋದು ಅಂತ ನಿರ್ಧಾರ ಮಾಡ್ಕೊಂಡಿದ್ವಿ. ಭಗವಂತ ಈ ಥರ ಅಕಾಲಿಕ ಮಳೆ ತಂದುಬಿಟ್ಟ, ಆಣೆಕಲ್ಲು ಬಿದ್ದಿರೋದ್ರಿಂದ ನಮಗೆ ಸಂಪೂರ್ಣ ಬೆಳೆ ನಾಶ ಆಗೈತಿ. ವಾಪಸ್ ಇವತ್ತಿಗೂ ನಮ್ಗೆ ಯಾವ ಒಬ್ಬ ವ್ಯಾಪಾರಸ್ಥರು ಮಾಲ್ ತೊಗೊಂಡು ಹೋಗ್ತಾ ಇಲ್ಲ. ನಾವಾಗಲೇ ಮಾರ್ಕೆಟ್ ಮಾಡೋಣ ಅಂತಂದು ಅಡ್ಡಾಡಿ ಮಾರಕ್ಕೆ ಹೋದರೂ ಕೂಡ ಗ್ರಾಹಕರು ಯಾರೋ ನಮ್ಮ ಕಲ್ಲಂಗಡಿ ತೊಳ್ತಾ ಇಲ್ಲ. ಇಷ್ಟೆಲ್ಲ ಮಳೆ ಬಂದು ಹಾನಿಯಾಗಿದೆ. ಈಗ ಅಧಿಕಾರಿಗಳು ಬಂದಿಲ್ಲ, ನಿಮ್ಮ ಶಾಸಕರು ಸಚಿವರು ಯಾರಾದರೂ ಬಂದು ನಿಮ್ಮ ಸಂಕಷ್ಟ ನೋವು ಕೇಳಿದಾರೆ? ಇಲ್ಲ ಸರ್, ಯಾರೂ ಬಂದಿಲ್ಲ. ನಮ್ಮ ಶಾಸಕರು ಇಲ್ಲ, ಸಚಿವರು ಇಲ್ಲ, ಯಾರೂ ಇಲ್ಲ. ಯಾವೊಬ್ಬ ಅಧಿಕಾರಿಗಳು ಇಲ್ಲ. ನಮ್ಮ ತಾಲೂಕು ರೈತ ಸಂಘದ ಅಧ್ಯಕ್ಷರು ಚೆನ್ನಪ್ಪ ಸಣ್ಮುಖಿ ಅವ್ರ ಸಮ್ಮುಖದೊಳಗೆ ನಾವು ಮಾತಾಡಿದ್ವಿ. ಮಾತಾಡಿದ ಮೇಲೆ ನಿಮ್ಮನ್ನು ಕರೆದ್ವಿ. ಎಲ್ಲ ರೈತರು ಸಂಪೂರ್ಣ ನಾವು ಲಾಸ್ ಆಗಿವಿ. ಅವ್ರ ಅಧ್ಯಕ್ಷತೆ ಒಳಗೆ ನಮಗೆಲ್ಲರೂ ನಿನ್ನೆ ಹಿಂಗೆ ಮಾಡೋನು ಹಿಂಗಿಲ್ಲ ಅಂತ ಅವ್ರು ಮೀಟಿಂಗ್ ಮಾಡಿದ್ವಿ. ಅವ್ರು ನಮ್ಗೆ ಕೆಲವೊಂದಿಷ್ಟು ಸಲಹೆ ಕೊಟ್ಟರು. ಆ ಪ್ರಕಾರ ನಮ್ಮೆಲ್ಲ ರೈತ ಸಮೂಹ ಒಪ್ಕೊಂತು. ನಮ್ಮ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಣ್ಮುಖಿ ಅವ್ರ ಮಾತಿಗೆ ನಾವು ಒಂದು ಮನ್ನಣೆ ಕೊಟ್ಟು ಇದನ್ನೆಲ್ಲ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಸಂಪೂರ್ಣ ಲುಕ್ಷಣೆಗಿವೆ. ಇದಿಷ್ಟು ರೈತರ ಮಾತು. ಏನು ಇಷ್ಟೊಂದು ಹಾನಿ ಆದರೂ ಕೂಡ ಸೌಜನ್ಯಕ್ಕೂ ಅಧಿಕಾರಿಗಳು ಬಂದಿಲ್ಲ, ಶಾಸಕರಿಲ್ಲ, ಸಚಿವರಿಲ್ಲ, ಗದಗ ಜಿಲ್ಲಾ ಆಡಳಿತ ಇದೆಯೋ ಇಲ್ವೋ ಅನ್ನುವಂಥ ಪ್ರಶ್ನೆ ಈಗ ರೈತರು ಮಾಡ್ತಾರೆ. ಒಟ್ಟಾರೆಯಾಗಿ ಮಳೆ ಹಾನಿಯಿಂದ ರೈತರು ಈಗ ಅಕ್ಷರಶಃ ಕಂಗಾಲಾಗಿದ್ದಾರೆ. ರೈತರ ಸಂಕಷ್ಟಕ್ಕೆ, ರೈತರ ನೋವಿಗೆ ಇಲ್ಲಿನ ಜಿಲ್ಲಾ ಆಡಳಿತ ಸರ್ಕಾರ ಸ್ಪಂದನೆ ಮಾಡಿದರೆ ಅವರು ಬದುಕುಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಬದುಕೇ ಕಷ್ಟ ಅಂತನೂ ಮಾತು ಈಗ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.